ಕತ್ತಲೆ ಹಿಂದೆ ನಡೆಯುವ ಅನೇಕ ರಹಸ್ಯ ಘಟನೆಗಳಿಗೆ ಹಾಗೆ ನಿಮ್ಮ ನಿದ್ದೆಗೆಡಿಸುವಂತಹ ಭಯಾನಕ ಕಥೆಗಳನ್ನು ಕೇಳುವುದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಬ್ಬ ಬಸ್ ಡ್ರೈವರ್ ಕಥೆನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಡ್ರೈವರ್ ನಾರ್ಮಲ್ ಟ್ಯಾಕ್ಸಿ ಡ್ರೈವರ್ ಅಥವಾ ಕಾರ್ ಡ್ರೈವರ್ ಆಗಿರಲಿಲ್ಲ. ಇವರು ಒಂದು KSRTCಯ ಬಸ್ ಡ್ರೈವರ್ ಆಗಿದ್ದರು. ಇವರು ಶಾರ್ಟ್ ಟರ್ಮ್ ಡ್ರೈವಿಂಗ್ ಇರಲಿಲ್ಲ, ಇವ್ರದ್ದು ಲಾಂಗ್ ಟೈಮ್ ಡ್ರೈವಿಂಗ್ಸ್ ಇತ್ತು. ಅಂದರೆ ಇವರ ಬಸ್ಸು ಬೆಂಗಳೂರಿಂದ ಮಂಗಳೂರಿಗೆ ಹೋಗೋ ರೂಟ್ ಇತ್ತು. ಸೊ ಹಾಗಾಗಿ ದಿನಕ್ಕೆ ಒಂದು ರೌಂಡ್ ಬೆಂಗಳೂರಿಂದ ಮಂಗಳೂರಿಗೆ ಹೋಗಿ ಮಂಗಳೂರಿನಿಂದ ರಿಟರ್ನ್ ಬೆಂಗಳೂರಿಗೆ ಬರುವಂತಹ ಟ್ರಿಪ್ ಆಗಿತ್ತು. ದಿನಕ್ಕೆ ಒಂದು ಸಲ ಇವರು ಹೋಗ್ತಿದ್ರು. ಪ್ರತಿದಿನದ ಹಾಗೆ ಇವತ್ತು ಕೂಡ ಅವರು ಬೆಂಗಳೂರಿಂದ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ರಿಟರ್ನ್ ಬರುವಾಗ ಈ ಘಟನೆ ಅವ್ರಿಗೆ ಗೊತ್ತಾಯಿತು. ಈ ಘಟನೆ ನಡೆಯುವಾಗ ಬಸ್ನಲ್ಲಿ ಇನ್ನೂ ಅನೇಕ ಪ್ರಯಾಣಿಕರು ಇದ್ದರು, ಹಾಗೆ ಇವ್ರ ಜೊತೆ ಕಂಡಕ್ಟರ್ ಕೂಡ ಇದ್ದರು. ಬಟ್ ಇವರು ಯಾರ ಗಮನಕ್ಕೂ ಬರದೆ ಬಸ್ ಡ್ರೈವರಿಗೆ ಗಮನಕ್ಕೆ ಮಾತ್ರ ಬಂದಿದ್ದಂಥ ಕಥೆ ಇದು. ಇದನ್ನು ಪೂರ್ತಿಯಾಗಿ ತಿಳ್ಕೋಬೇಕು ಅಂತಂದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು. ಪೂರ್ತಿ ವಿಡಿಯೋ ನೋಡಿ ಹಾಗೆ ಕಥೆನ ತಿಳ್ಕೊಳ್ಳಿ. ಏನಾಗಿತ್ತಪ್ಪ ಅಂತಂದರೆ, ಡ್ರೈವರ್ KSRTC ಬಸ್ನ ಓಡಿಸ್ತಾ ಇದ್ದಿದ್ದರಿಂದ ಇವರಿಗೆ ಯಾವ ರೂಟಲ್ಲಿ ಯಾವ ಏರಿಯಾದಲ್ಲಿ ಸ್ಟಾಪ್ಸ್ ಆಗಲಿ ಅಥವಾ ಯಾವ ರೂಟಲ್ಲಿ ಹೋದರೆ ಹೇಗೆ ಹೋಗಬೇಕು ಅಥವಾ ಯಾವ ರೂಟಲ್ಲಿ ಯಾವ ಸ್ಪೀಡಲ್ಲಿ ಹೋಗಬೇಕು ಎಲ್ಲನೂ ಗೊತ್ತಿರುತ್ತೆ. ಅದೇ ರೀತಿ ಇವರು ಕೂಡ ನಾರ್ಮಲಾಗಿ ಎಂದಿನಂತೆ ಹೇಗೆ ಡ್ರೈವ್ ಮಾಡ್ತಿದ್ರು ಇವತ್ತು ಕೂಡ ಅದೇ ರೀತಿ ಡ್ರೈವ್ ಮಾಡ್ತಿರ್ತಾರೆ. ಬಟ್ ಯಾವತ್ತೂ ಇಲ್ಲದೆ ಇದ್ದಿದ್ದ ಘಟನೆ ಇವತ್ತು ಅವ್ರಿಗೆ ನಡೆಯುತ್ತೆ. ಇದೇ ರೀತಿ ಅವರು ಮಂಗಳೂರಿಂದ ಬೆಂಗಳೂರಿಗೆ ರಿಟರ್ನ್ ಬರಬೇಕಾದ್ರೆ ಚಾರ್ಮಡಿ ಘಾಟ್ ಮೇಲೇ ಬರಬೇಕಾಗಿತ್ತು. ಒಂದು ದಿನ ಚಾರ್ಮಡಿ ಘಾಟ್ ಮೇಲೇ ಬರಬೇಕಾದ್ರೆ ಒಂದು ಟರ್ನಿಂಗ್ ಇದೆ, ಪಿನ್ ಕರ್ವ್ ಸಿಕ್ಕುತ್ತೆ. ಆ ಕರ್ವಲ್ಲಿ ಒಬ್ಬರು ಹುಡುಗಿ ಒಬ್ಬಳೇ ನಿಂತಿರ್ತಾಳೆ. ಏನಕ್ಕೋಸ್ಕರನೂ ಕಾಯ್ತಾ ಇರೋ ಥರ, ಬಸ್ಸಿಗೋ ಅಥವಾ ಯಾವುದೋ ಗಾಡಿಗೋ ವೇಟ್ ಮಾಡ್ತಿರೋ ಥರ ರೋಡ್ ಕಡೆನೇ ಗಮನ ಕೊಟ್ಟು ಕಾಯ್ತಿರ್ತಾರೆ. ಬಸ್ ಡ್ರೈವರ್ಗೆ ಏನು ಕೆಲಸ ನೀವೇ ಹೇಳಿ? ಯಾರಾದರೂ ಕೈ ಅಡ್ಡ ಹಾಕಿದರೆ ಅಥವಾ ಯಾರಾದರೂ ಎಲ್ಲರೂ ಹೋಗಬೇಕು ಅಂತ ಕಾಯ್ತಾ ಇದ್ದರೆ ಅವ್ರು ಹತ್ತಿಸ್ಕೋತಾರೆ. ಅದೂ ಅಲ್ದಿರ ದಾರಿ ಮಧ್ಯದಲ್ಲಿ ಘಾಟ್ ಸೆಕ್ಷನಲ್ಲಿ ಪಾಪ ಒಬ್ಬಂಟಿ ಹುಡುಗಿ ನಿಂತಿದ್ದಾಳೆ, ಪಾಪ ಸಹಾಯ ಮಾಡೋಣ ಅಂತ ಹೇಳಿ ಅವರು ಕೂಡ ಗಾಡಿ ನಿಲ್ಲಿಸ್ತಾರೆ. ಅದು ರಾತ್ರಿ ಸುಮಾರು 11:30 ಆಗಿತ್ತು. ಇಷ್ಟೊತ್ತಲ್ಲಿ ಒಂಟಿ ಮಹಿಳೆ ಇದ್ದಾಳೆ ಅಂತಂದರೆ ಯಾರಿಗಾದರೂ ಕರುಣೆ ಬಂದೇ ಬರುತ್ತೆ. ಏನಾಯ್ತಪ್ಪ, ಏನಾದರೂ ಎಮರ್ಜೆನ್ಸಿ ಇರ್ಬೋದಾ ಅಂತ ಕೂಡ ಅವ್ರಿಗೆ ಮೈಂಡ್ ಬಂದೇ ಬರುತ್ತೆ. ಅದೇ ರೀತಿ ಡ್ರೈವರ್ಗೂ ಕೂಡ ಬಂತು. ಸೊ ಹಾಗಾಗಿ ಗಾಡಿ ನಿಲ್ಲಿಸಿದ್ರು. ಗಾಡಿ ನಿಲ್ಲಿಸಿದ ತಕ್ಷಣ ಆ ಹುಡುಗಿ ಕೂಡ ಬಸ್ ಹತ್ಕೊಂಡಿದ್ದ ತಕ್ಷಣ ಕಂಡಕ್ಟರ್ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ಸಿಟಿ ಕಡೆ ಅಂತ ಹೇಳಿ 100 ರೂಪಾಯಿ ಕೊಟ್ಟು ಹೋಗಿ ಅವಳು ಸೀಟಲ್ಲಿ ಕೂತ್ಕೊಂಡ್ಳು. ಟಿಕೆಟ್ ಕೂಡ ಇಸ್ಕೊಳ್ಲಿಲ್ಲ, ಹಾಗೆ ಚೇಂಜ್ ಕೂಡ ಇಸ್ಕೊಳ್ಲಿಲ್ಲ. ಸರಿ ಅಂತ ಹೋಗಿ ಕೂತ್ಕೊಂಡ್ಳು. ಈ ಹುಡುಗಿ ಯಾವ ಸ್ಟಾಪಲ್ಲಿ ಇಳ್ಕೊತಿದ್ದಾಳೆ ಅನ್ನೋದನ್ನ ಕೇಳೋದನ್ನ ಆ ಹುಡುಗಿ ಹೇಳಿದ್ದಕ್ಕೆ ಕಂಡಕ್ಟರ್ಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಸರಿ, ಕಾಸೇನೋ ಕೊಟ್ಟಿದ್ದಾಳೆ, ಹೋಗಿ ಕೂತ್ಕೊಳ್ಳಿ, ಹೇಗಿದ್ರು ಇನ್ನೂ ಸ್ಟಾಪ್ ದೂರ ಇದೆ ಅಂತ ಹೇಳಿ ಕಂಡಕ್ಟರು ಸುಮ್ಮನಾಗಿದ್ದಾರೆ. ಆಮೇಲೆ ಅವ್ರು ಹೋಗಿ ಕುತ್ಕೊಂಡು 2 ಸೆಕೆಂಡ್ಗೆ ಹೋಗಿದ್ದಾರೆ. ಪ್ಯಾಸೆಂಜರ್ಸ್ ಯಾರೂ ಕೂಡ ಎದ್ದಿಲ್ಲ, ಎಲ್ಲರೂ ನಿದ್ದೆನಲ್ಲಿದ್ದರು. ಗಾಢವಾದ ನಿದ್ದೆ. 11:30 ಯಾರು ಥರ ಎದ್ದಿರ್ತಾರೆ ಟ್ರಾವೆಲ್ ಮಾಡುವಾಗ? ಯೂಶಲಿ ಆ ಟೈಮಲ್ಲಿ ಎಲ್ಲರೂ ಮಲಗಿರ್ತಾರೆ. ಡ್ರೈವರ್ ಕಂಡಕ್ಟರ್ ಮಾತ್ರ ಮಾತಾಡಿಕೊಂಡು ಹೋಗ್ತಾಯಿದ್ರು ದಾರಿನಲ್ಲಿ. ಹುಡುಗಿ ಕಾಣಿಸೋದಕ್ಕೆ ಅಡ್ಡ ಹಾಕಿದ್ದಕ್ಕೆ ಸರಿ ಅಂತ ಹೋಗಿ ಅವಳ ಹತ್ರ ಗಾಡಿ ನಿಲ್ಲಿಸಿ ಬಸ್ಸಿಗೆ ಹತ್ತಿಸ್ಕೊಂಡ್ರು. ಟಿಕೆಟ್ ತೊಗೊಂಡಿಲ್ಲ. ಸದ್ಯ ಇರಪ್ಪ, ಕೊಟ್ಬಿಡೋಣ ಟಿಕೆಟ್, ಕೊಟ್ಬಿಟ್ಟು ಚೇಂಜ್ ಕೊಟ್ಬಿಟ್ಟು ಬರ್ತೀನಿ, ಇರಪ್ಪ ಹೋಗಲಿ, ಕೂತು ನಿದ್ದೆ ಬರ್ತಿದೆ ಅಂತ ಹೇಳಿ ಡ್ರೈವರ್ಗೆ ಹೇಳಿ ಕಂಡಕ್ಟರ್ ಕೂಡ ಹೋಗ್ತಾರೆ. ಹೋಗಿ ಆಕೆಗೆ ಟಿಕೆಟ್ ಕೊಟ್ಬಿಟ್ಟು ಚೇಂಜ್ ಕೊಡ್ತಾರೆ. ಸರ್, ಇನ್ನೂ 15 ರೂಪಾಯಿ ಕೊಡಬೇಕಮ್ಮ, ಚೇಂಜ್ ಇಲ್ಲ ಅಂತ ಹೇಳ್ತಾರೆ. ಇಟ್ಕೊಳ್ಳಿ ಅಂತ ಹೇಳಿ ಆಕೆನೂ ಸುಮ್ಮನಾಗ್ತಾಳೆ. ಸರಿ ಅಂತ ಹೇಳಿ ಇವರು ಕೂಡ ಬಂದು ಅವ್ರ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ. ಡ್ರೈವರ್ ಕಂಡಕ್ಟರ್ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇದ್ದರು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮಾತೆಲ್ಲ ಮುಗೀತು ಅಂತ ಅನ್ಸುತ್ತೆ. ಸ್ವಲ್ಪ ಇತ್ತು, ಇಬ್ಬರು ಸೈಲೆಂಟಾಗೇ ಇದ್ದರು. ಡ್ರೈವರ್ಗೆ ಅವ್ರ ಬ್ಯಾಕ್ ಕ್ಯಾಮ್ರಾ ಅಂದರೆ ರೇರ್ ಕ್ಯಾಮ್ರಾದಲ್ಲಿ ಹಿಂದೆಗಡೆ ಏನಾಗ್ತಿದೆ ಎಲ್ಲ ಕಾಣಿಸುತ್ತಲ್ವ ಯೂಶಲಿ. ಸೊ ಅದೇ ರೀತಿ ಡ್ರೈವ್ ಮಾಡುವಾಗ ಈ ರೀತಿ ಮಿರರಲ್ಲಿ ನೋಡಿದ್ದಾರೆ. ಮಿರರಲ್ಲಿ ನೋಡಿದಾಗ ಆ ಹುಡುಗಿ ತಲೆನ ಹಿಂಗೆ ಆಚೆಗಡೆ ಹಾಕ್ಕೊಂಡಿರೋದು ಕಾಣಿಸುತ್ತೆ. ಹೋಗಿ ಬಿಡು, ಘಾಟ್ ಸೆಕ್ಷನ್, ಇಷ್ಟೊತ್ತಲ್ಲಿ ಯಾವುದು ಗಾಡಿ ಇರಲ್ಲ, ಎಲ್ಲೋ
ಸೆಕೆ ಜಾಸ್ತಿ ಆಗಿರಬೇಕು ಅಥವಾ ವಾಮಿಟ್ ಬರೋಂಗೆ ಆಗಿರಬೇಕು. ಸೊ ಅದಕ್ಕೆ ತಲೆ ಆಚೆ ಹಾಕಿದ್ದಾಳೆ. ಹಾಕೊಂಡ್ರೆ ಹಾಕೊಳ್ಳಿ ಬಿಡು ಅಂತ ಡ್ರೈವರು ಸುಮ್ಮನಾಗಿದ್ದಾರೆ. ಇನ್ನೊಂದು 5 ನಿಮಿಷ ಬಿಟ್ಟು ನೋಡಿದ್ರೆ ಮತ್ತೆ ಅದೇ ರೀತಿ ನೋಡ್ತಿದ್ಲಂತೆ. ಇನ್ನೊಂದು 5 ನಿಮಿಷ ಬಿಟ್ಟು ನೋಡಿದ್ರೆ ಮತ್ತೆ ಅದೇ ರೀತಿ ನೋಡ್ತಿದ್ದಾಳೆ. ಇದು ಏನೋ ಹಿಂಗೆ ನೋಡ್ತಿದ್ದಾಳೆ ಹಿಂದೆಗಡೆ. ಏನಾಗಿದೆ ಹುಡುಗಿಗೆ, ತಲೆ ಒಳಗಡೆ ಹಾಕಿ ಕೇಳು, ಮುಂದೆ ಆದರೂ ಹೆವಿ ವೆಹಿಕಲ್ಸ್ ಬಂದರೆ ಕಷ್ಟ ಆಗುತ್ತೆ ಅಂತ ಡ್ರೈವರ್ ಹೇಳಿದ್ದಾರೆ ಕಂಡಕ್ಟರ್ಗೆ. ಅಯ್ಯೋ ಹೋಗಲಿ ಬಿಡೋಣ, ಯಾವ ಗಾಡಿ ಬರುತ್ತೆ ಇಷ್ಟೊತ್ತಲ್ಲಿ ಅಂತ ಹೇಳಿ ಕಂಡಕ್ಟರ್ ಕೂಡ ಸುಮ್ಮನಾಗಿದ್ದಾರೆ. ಸ್ವಲ್ಪ ಹೊತ್ತಾದಮೇಲೆ ನೋಡಿದ್ರೆ ಅವಳ ತಲೆ ಏನು ಇಳಿಲ್ವಂತೆ. ಡ್ರೈವರ್ ಕಂಡಕ್ಟರ್ ಹತ್ರ ಆ ರೀತಿ ಹೇಳಿದಾದ್ಮೇಲೆ ಒಂದು 2 ನಿಮಿಷಕ್ಕೆ ನೋಡಿದರೆ ಆ ಹುಡುಗಿ ತಲೆನ ಒಳಗಡೆ ಇಟ್ಕೊಂಡು ಯಾರೂ ಕಾಣಿಸಿಲ್ಲ. ಎದ್ಕೊಂಡಿರೋ ಬಿಡು, ತಲೆ ಹೋಗಲಿ ಬಿಡು, ನಿನಗೂ ಕೆಲಸ ತಪ್ಪು ಎದ್ದು ಹೋಗೋದು ಅಂತ ಕಂಡಕ್ಟರ್ಗೆ ಹೇಳಿ ಡ್ರೈವರ್ ಕೂಡ ಸುಮ್ಮನಾಗಿದ್ದಾರೆ. ಕಂಡಕ್ಟರ್ ಇಟ್ಕೊಂಡು ಅಯ್ಯೋ ಬಿಡೋಣ, ಯಾವಾಗೂ ಪ್ಯಾಸೆಂಜರ್ಸ್ ಯಾರನ್ನ ಒಬ್ಬೊಬ್ರು ಹಿಂಗೆ ನೋಡ್ತಾನೆ ಇರ್ತಾರೆ, ಎಲ್ಲನೂ 24/7 ನಾವು ಗಮನಿಸ್ಕೊಂಡಿರೋಕ್ಕಾಗುತ್ತಾ ಅಂತ ಹೇಳಿ ಕಂಡಕ್ಟರ್ ಕೂಡ ಸುಮ್ಮನಾಗಿದೆ. ಅದಾದಮೇಲೆ ಒಂದು ಸ್ವಲ್ಪ ದೂರ ಆಗುತ್ತೆ, ಸಿಟಿ ಹತ್ರ ಬರುತ್ತೆ. ಸಿಟಿ ಬಂದಮೇಲೆ ಸ್ಟಾಪ್ ಕೊಡ್ತಾರೆ, ಯಾರು ಇಳ್ಕೋಬೇಕು ಇಳ್ಕೊಳ್ಳಿ ಅಂತ. ಬಟ್ ಆ ಸ್ಟಾಪಲ್ಲಿ ಯಾರೂ ಟಿಕೆಟ್ ತೊಗೊಂಡಿಲ್ಲ. ಆ ಹುಡುಗಿ ಏನು ಆ ಘಾಟ್ ಸೆಕ್ಷನಲ್ಲಿ ಹತ್ಕೊಂಡಿದ್ಲು, ಆ ಹುಡುಗಿ ಮಾತ್ರನೇ ಆ ಸ್ಟಾಪಲ್ಲಿ ಟಿಕೆಟ್ ತೊಗೊಂಡಿರ್ತಾಳೆ. ಕಂಡಕ್ಟರ್ ಜೋರಾಗಿ ಕೂಗಿ ಹೇಳಿದ್ರು ಯಾರೂ ಇಳ್ದಿದ್ದಂತೂ ಕಂಡಕ್ಟರ್ಗೆ ಗೊತ್ತಾಗಿಲ್ಲ, ಡ್ರೈವರ್ಗೂ ಗೊತ್ತಾಗಲಿಲ್ಲ. ಆಮೇಲೆ ಹಿಂದೆ ತಿರುಗಿ ನೋಡ್ತಾರೆ, ಅಣ್ಣ ಇವರು ಆ ಹುಡುಗಿ ಇಲ್ಲೇ ಅಲ್ವಾ ಟಿಕೆಟ್ ತೊಗೊಂಡಿದ್ದು, ಇಲ್ಲದೇ ಇಲ್ವಾ ನೋಡ್ತೀನಿ ಅಂತಂದ್ಬಿಟ್ಟು ಎದ್ದೋರು, ಮಲ್ಕೊಂಡು ಗಿಲ್ಕೊಂಡಿರಬೇಕು, ನೋಡ್ತೀನಿ ಅಂದ್ಬಿಟ್ಟು ಎದ್ದೋಗಿ ನೋಡಿದ್ರೆ ಆ ಸೀಟಲ್ಲಿ ಯಾರೂ ಇಲ್ವಂತೆ, ಒಬ್ಬರು ಇಲ್ಲ ಆ ಸೀಟಲ್ಲಿ. ಬಟ್ ಆ ಹುಡುಗಿ ಇಳ್ದೋಗಿದ್ದಂತೂ ಗೊತ್ತಾಗಲಿಲ್ಲ. ಇದೇನಪ್ಪ ಹಿಂಗೆ ಅಂತಂದ್ಬಿಟ್ಟು ಕಂಡಕ್ಟರ್ ಹಿಂದೆ ಬಂದು ನೋಡ್ತಾರೆ, ಯಾರೂ ಇಲ್ಲ. ಸರಿ ಅಂತ ಹೇಳಿಬಿಟ್ಟು ಡ್ರೈವರ್ಗೆ ಹೋಗಿ ಹೇಳಿದ್ರಂತೆ, ಅಣ್ಣ ಆ ಸೀಟಲ್ಲಿ ಯಾರೂ ಇಲ್ಲ ಅಂತ. ಏನಪ್ಪ ಹಿಂಗೆ ಹೇಳ್ತೀಯಾ, ನನ್ನ ಅಲ್ಲಿ ಆ ಹುಡುಗಿನ ಹತ್ತಿಸ್ಕೊಂಡಾಗ ಕೊಟ್ಟಿದ್ದ ಸ್ಟಾಪು, ಅಲ್ಲಿಂದ ಇಲ್ಲಿವರೆಗೂ ಯಾವ ಸ್ಟಾಪು ಇಲ್ಲ, ಇದೇ ಮೊದಲನೇ ಸ್ಟಾಪು ಘಾಟ್ ಸೆಕ್ಷನ್ ಮುಗಿದ ಮೇಲೆ ಬಂದಿರೋದು, ಇಲ್ಲಿ ನಿಲ್ಸಿದ್ರೂ ಯಾರೂ ಇಲ್ಲ ಅಂತಂತ ಹೇಳ್ತೀಯಲ್ಲ, ಏನಿದು ಅಂತ ಕೇಳ್ತಾನೆ. ಏನೋ ಅಣ್ಣ ಗೊತ್ತಿಲ್ಲ ಏನಾಯಿತೋ, ನನಗಂತೂ ಗಾಬರಿ ಆಗ್ತಿದೆ, ನೀವು ಬೇರೆ ಆ ಹುಡುಗಿ ಕಿಟಕಿಯಿಂದ ಆಚೆ ನೋಡ್ತಾ ಇದ್ಲು ಅಂತಂದ್ರಿ, ಕಿಟಕಿಯಿಂದ ಏನಾರು ಆಚೆಗೆ ಎಗರ್ಕೊಂಡ್ಬಿಟ್ಲಾ, ಅವಳಿಗೇನಾರು ಆಗಿದ್ರೆ ನಾಳೆ ನಮ್ಮ ತಲೆ ಮೇಲೆ ಬರುತ್ತಲ್ಲ ಅಣ್ಣ ಅಂತ ಕಂಡಕ್ಟರ್ ಹೇಳ್ತಾರೆ. ಹೌದಲ್ಲ, ಏನು ಮಾಡೋದು ಇವಾಗ ಅಂತ ಅಂದ್ಕೊಂಡು ಸರಿ ಬಾಟಿ ಕುಡ್ಕೊಂಡು ಬರೋಣ ಅಂತ ಹೇಳಿ, ಹೇಗಿದ್ರು ಸಿಟಿ ಘಾಟ್ ಸೆಕ್ಷನ್ ಎಲ್ಲ ಮುಗಿದಿದೆ, ಸಿಟಿ ಲಿಮಿಟ್ಸ್ ಬಂದಿದೆ ಅಂತ ಹೇಳಿ ಇಳಿದ್ಬಿಟ್ಟು ಇಬ್ಬರು ಹೋಗಿ ಟೀ ಕುಡಿತಿರ್ತಾರೆ. ಟೀ ಕುಡಿಯುವಾಗ ಅಲ್ಲೂ ಕೂಡ ಡ್ರೈವರ್ ಹಾಗೆ ಕಂಡಕ್ಟರ್ ಇದರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಇದ್ದಾಗ ಟೀ ಶಾಪ್ ಅವರು ಕೇಳ್ತಾರೆ, ಏನಣ್ಣ ಯಾರು ಏನು ಎತ್ತಾ ಅಂತ ಕೇಳ್ತಾರೆ. ಆವಾಗ ಅಯ್ಯೋ ಅಣ್ಣ ಹಿಂಗೊಂದು ಹುಡುಗಿ ಚಾರ್ಮಡಿ ಘಾಟ್ ಮಧ್ಯ ಕೈ ಅಡ್ಡ ಹಾಕಿದ್ಲು, ಒಬ್ಬಂಟಿ ಇದ್ಲು ಅಂತ ಹೇಳಿ ಹತ್ತಿಸ್ಕೊಂಡ್ಮೇಲೆ ಈ ರೀತಿ ಸುಮ್ಮನೆ 100 ರೂಪಾಯಿ ಕೊಟ್ಬಿಟ್ಟು ಹೋಗೋಗಿ ಕುತ್ಕೊಂಡ್ಬಿಟ್ಲು, ಇದೇನಿದು ಈ ಹುಡುಗಿ ಹಿಂಗೆ ವಿಚಿತ್ರವಾಗಿ ಆಡ್ತಿದೆಯಲ್ಲ ಅಂತ ಹೇಳಿ ನಾನೇ ಎದ್ದೋಗಿ ಅವಳಿರೋ ಕಡೆನೇ ಸೀಟಿಗೆ ಟಿಕೆಟ್ ಕೊಟ್ಬಿಟ್ಟು ಚೇಂಜ್ ಕೊಟ್ಟೆ, ಆಮೇಲೆ ಈಸ್ಕೊಳ್ತೀನಿ ಅಂತಂದು. ಇಳಿಯೋ ಟೈಮ್ ಅಂತೂ ಅವಳು ಇಳದೇ ಇಲ್ಲ. ದಾರಿ ಮಧ್ಯ ಅದು ಅಲ್ದಿರ ತಲೆನ ಕಿಟಕಿಯಿಂದ ಆಚೆ ಹಾಕಿ ಇಣ್ಕಿ ನೋಡಿಕೊಂಡೇ ಬದಲು 2-3 ಸತಿ ನೋಡಿದ್ದೀನಿ. 4ನೇ ಸತಿ ಇವ್ರ ಕಂಡಕ್ಟರ್ಗೆ ಹೇಳಿದೆ ಹೋಗಿ ಅವ್ರನ್ನ ವಾರ್ನ್ ಮಾಡಿ ಅಂತ. ಅಷ್ಟೊತ್ತಿಗೆ ಹಿಂದೆ ತಿರುಗಿ ನೋಡಿದ್ರೆ ಅವಳು ತಲೆ ಒಳಗಡೆ ಇಟ್ಬಿಟ್ಟಿದ್ಲು. ಸರಿ ಅಂತ ಹೇಳಿ ಇಬ್ಬರು ಸುಮ್ಮನಾದ್ವಿ. ನೋಡಿದ್ರೆ ಸ್ಟಾಪ್ ಬಂದಿದೆ ಇಳ್ಕೊಳ್ಳಿ ಅಂತಂದ್ವಿ, ಯಾರೂ ಇಳಿದಿಲ್ಲ. ಹಿಂದೆ ತಿರುಗಿ ನೋಡಿದ್ರೆ ಆ ಹುಡುಗಿ ಅಲ್ಲಿ ಸೀಟಲ್ಲೇ ಇಲ್ಲ ಅಣ್ಣ, ಏನಿದು ಕತೆ ಅಂತ ಹೇಳ್ತಾರೆ. ಅದಕ್ಕೆ ಟೀ ಅಂಗಡಿಯವ್ರು ಹೇಳ್ತಾರೆ, ಅಯ್ಯೋ ಅಣ್ಣ ಬಿಡಿ ಅಣ್ಣ, ಅವೆಲ್ಲ ತಲೆಗೆ ಹಾಕ್ಕೋಬೇಡಿ, ನೀವು ಇನ್ನೊಂದು ಸತಿ ಆ ಥರ ದಾರಿನಲ್ಲಿ ಯಾರು ಅಡ್ಡ ಹಾಕ್ಬಿಟ್ರೆ ನಿಲ್ಸಕ್ಕೆ ಹೋಗ್ಬೇಡಿ ಅಂತಂತಾರಂತೆ ಚಾಯ್ ಅವರು. ಯಾಕೆ ಅಣ್ಣ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಡ್ರೈವರು ಟೀ ಅಂಗಡಿಯವ್ರನ್ನ ಕೇಳಿದಾಗ, ಅಣ್ಣ ಇದು ನಿಮ್ಮ ಮೊದಲನೇ ಸತಿ ಅಲ್ಲ, ಇದು 2-3 ಸತಿ ನಡೆದಿದೆ, ನಮಗೆ ಗೊತ್ತಿರೋ ಹಾಗೆ 2-3 ಜನ ನನ್ನ ಹತ್ರ ಇದೇ ರೀತಿ ಹೇಳಿದ್ದಾರೆ. ಏನಪ್ಪ ಅಂತಂದರೆ ಆ ಚಾರ್ಮಡಿ ಘಾಟ್ ಕಡೆಯಿಂದ ಬರಬೇಕಾದ್ರೆ ಯಾರೋ ಹುಡುಗಿ ಮನೆಗೆ ಹೋಗಬೇಕು ಅಂತ ಅಷ್ಟೊತ್ತಲ್ಲಿ ತುಂಬಾ ಕಾಯ್ತಾ ಇದ್ಲಂತೆ. ಘಾಟ್ ಸೆಕ್ಷನಲ್ಲಿ ಯಾರೂ ಕಾರ್ ನಿಲ್ಸಿಲ್ವಂತೆ. ಆ ಟೈಮಲ್ಲಿ ಯಾವುದೋ ಒಂದು ಬಸ್ಸು ಆ ಹುಡುಗಿ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದೆ. ಆ ಹುಡುಗಿ ಅಲ್ಲೇ ಸತ್ತೋಗ್ಬಿಟ್ಟಿದ್ದಾಳೆ. ಅಲ್ಲಿಂದ ಮನೆಗೆ ಹೋಗೋಕ್ಕೆ ದಾರಿ ಗೊತ್ತಾಗ್ದಿರ ಅವಳ ಆತ್ಮ ಇನ್ನೂ ಅಲ್ಲೇ ಅಲೀತಾ ಇದೆಯಂತೆ. ಯಾವುದಾದ್ರು ಬಸ್ಸು ಅಥವಾ ದೊಡ್ಡ ಹೆವಿ ವೆಹಿಕಲ್ಸ್ ಲಾರಿ ಆ ಥರ ಯಾವುದಾದ್ರು ಬಂದರೆ ಅದಕ್ಕೆ ಕೈ ಅಡ್ಡ ಹಾಕಿ ಇವಾಗಲೂ ಕೂಡ ಆ ಗಾಡಿನ ಹತ್ಕೊಂಡು ಅವಳ ಮನೆ ಹುಡ್ಕೊಂಡು ಹೋಗ್ತಾಳಂತೆ. ಎಲ್ಲೋ ಅದೇ ಹುಡುಗಿ ಇರಬೇಕು ನಿಮ್ಗೆ ಹತ್ತಿರೋದು, ಹುಷಾರಣ, ಮುಂದೆ ಯಾರಾದರೂ ಈ ರೀತಿ ಕಾಣಿಸ್ಕೊಂಡ್ರೆ ನಿಮಗೆ ಹೆಚ್ಚು ಕಡಿಮೆ ಆಗಿರೋ ಥರ ಏನಾದ್ರು ಗೊತ್ತಾದರೆ ಯಾವತ್ತೂ ಯಾರಿಗೂ ಆ ರೀತಿ ನಿಲ್ಸಕ್ಕೆ ಹೋಗಬೇಡಿ. ಅದು ಅಷ್ಟೊತ್ತಲ್ಲಿ ಒಂಟಿ ಮಹಿಳೆ ಚಾರ್ಮಡಿ ಘಾಟಲ್ಲಿ ಏನು ಮಾಡ್ತಾಳೆ ಅಣ್ಣ, ನಿಮ್ಗೆ ಅಷ್ಟು ಮಾತ್ರ ಗೊತ್ತಾಗೋದು ಬೇಡವಾ, ಅದು ಬಿಳಿ ಬಟ್ಟೆ ಬೇರೆ ಹಾಕ್ಕೊಂಡಿದ್ದಾಳೆ ಅಂತ ಹೇಳಿದ್ರಿ, ಯಾಕೆ ಸುಮ್ಮನೆ ರಿಸ್ಕು, ನೀವು ಆ ಥರ ಎಲ್ಲ ನಿಲ್ಲಿಸ್ಬೇಡಿ ಅಣ್ಣ ಅಂತ ಹೇಳ್ತಾರೆ. ಆವತ್ತಿಂದ ಇವತ್ತಿನವರೆಗೂ ಆ ಡ್ರೈವರ್ ಆಗಲಿ ಆ ಕಂಡಕ್ಟರ್ ಆಗಲಿ ಇವತ್ತು ಕೂಡ ಆ ಇನ್ಸಿಡೆಂಟ್ ಮರ್ತಿಲ್ಲ. ಇವತ್ತಿಗೂ ಕೂಡ ಆ ಘಾಟ್ ಸೆಕ್ಷನಲ್ಲಿ ಯಾವುದೇ ಕಾರಣಕ್ಕೂ ಅವರು ಬಸ್ನ ನಿಲ್ಲಿಸೋದೇ ಇಲ್ವಂತೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ನಮ್ಮ ತಲೆ ಮೇಲೆ ಬರುತ್ತೆ, ಯಾಕೆ ಬೇಕು ಸುಮ್ಮನೆ ಅಂತ ಹೇಳಿ
ಇದಿಷ್ಟ ಆಗಿತ್ತು ಚಾರ್ಮಡಿ ಘಾಟ್ನ ದೆವ್ವದ ಕತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನಷ್ಟು ಹೊಸ ಭಯಾನಕ ವಿಡಿಯೋಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.